ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಇವತ್ತಿನ ಒಂದು ಮಿನಿ ವ್ಲಾಗ್ ಬಂದುಬಿಟ್ಟು ಲಾಸ್ಟ್ ಮಂಗಳವಾರದ ಒಂದು ಮಿನಿ ವ್ಲಾಗ್ ಆಗಿರುತ್ತೆ. ಅವತ್ತು ರಾಘವೇಂದ್ರ ಹುಟ್ಟಿರೋ ದಿನದ ವ್ಲಾಗ್ ಆಗಿರುತ್ತೆ ಇದು. ನಾನು ಕೂಡ ತುಂಬ ವಿಶೇಷವಾಗಿ ಮಾರ್ಕೆಟಿಂದ ಹೂವನ್ನು ತಂದುಬಿಟ್ಟು ನಾನೇ ಕೈಯಾರ ಹೊಲಿದ್ಬಿಟ್ಟು ಹಾಕಿ ಪೂಜೆ ಮಾಡಿದೆ. ತುಂಬ ಖುಷಿ ಆಯಿತು ನನಗೂ ಕೂಡ. ಮತ್ತು ಜಾತ್ರೆಗೆ ಹೋಗಬೇಕಿತ್ತು ನಾನು ನನ್ನ ಫ್ರೆಂಡು. ಹೆಬ್ಬೂರ ಹತ್ರ ಇದೆ ಚಿಕ್ಕಣ್ಣಸ್ವಾಮಿ ದೇವಸ್ಥಾನ. ಯಾರಾದರೂ ಕೇಳಿದರೆ ಕಮೆಂಟ್ ಮಾಡಿ. ಅಲ್ಲಿಗೆ ಹೊರಟಿದ್ದೀವಿ ಈಗ. ಬಸ್ಸಲ್ಲಿ ಹೋದ್ವಿ ನಾವು. ಬಸ್ಸಲ್ಲಿ ಓದಿದ್ದಾದಮೇಲೆ ಅಲ್ಲಿ ಹೋಗಿ ಊಟ ಮಾಡ್ಕೊಂಡ್ವಿ. ತುಂಬ ರುಚಿಯಾಗಿ ಊಟ ಕೂಡ ಮಾಡಿದ್ರು. ತುಂಬ ಜನ ಕೂಡ ಇದ್ದರು. ಇದೆಲ್ಲ ಲಾಂಗ್ ವಿಡಿಯೋ ನೋಡಬೇಕಂದ್ರೆ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸರಿ ಚೆಕ್ಔಟ್ ಮಾಡ್ಕೊಳ್ಳಿ. ಜಾತ್ರೆ ಅಂದ್ರೇ ಹಾಗೆ ಅಲ್ವಾ, ಸಖತ್ತಾಗಿರುತ್ತೆ. ಚಿಕ್ಕಣ್ಣಸ್ವಾಮಿ ದೇವಸ್ಥಾನ ಜಾತ್ರೆ ಮಹೋತ್ಸವ ಇದು. ತುಂಬ ಗ್ರ್ಯಾಂಡಾಗೆ ಮಾಡಿದರು ಅಂತಲೇ ಹೇಳ್ಬೋದು. ಇಲ್ಲಿ ನನಗೆ ಹೋಗಿ ತುಂಬಾ ಒಳ್ಳೆಯದಾಗಿದೆ. ನೀವು ಕೂಡ ಹೋಗಿ ಬನ್ನಿ. ಅದಕ್ಕೋಸ್ಕರನೇ ಹೇಳಿದ್ದು. ಲಾಂಗ್ ವಿಡಿಯೋ ನೋಡಿದ್ರೆ ನಿಮಗೆ ಖಂಡಿತ ಅದ್ರ ವಿಶೇಷತೆ ಏನು, ಅಲ್ಲಿ ಏನೆಲ್ಲ ನಡೆಯುತ್ತೆ, ಏನೆಲ್ಲ ಮಾಡ್ತಾರೆ, ಯಾವ ರೀತಿ ಎಲ್ಲ ಪದ್ಧತಿಗಳಿದ್ದಾವೆ ಅನ್ನೋದು ನಿಮಗೆ ಖಂಡಿತ ಗೊತ್ತಾಗುತ್ತೆ. ತುಂಬ ಅಲಂಕಾರ ಮಾಡಿದ್ರು ದೇವಸ್ಥಾನದಲ್ಲಿ. ತುಂಬ ಗ್ರ್ಯಾಂಡಾಗಿ ಮಾಡಿದ್ರು ಅಂತಲೇ ಹೇಳಬಹುದು. ಇನ್ನು ನಾವು ಕೂಡ ಜಾತ್ರೆನೆಲ್ಲ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ವಾಪಸ್ ಬಂದ್ವಿ. ಇದೆಲ್ಲ ಲಾಂಗ್ ವಿಡಿಯೋದಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಒಂದ್ಸರಿ ಟೈಮ್ ಇದ್ರೆ ಚೆಕ್ಔಟ್ ಮಾಡಿ.